ತರಗತಿ ಕನ್ನಡ ಪಠ್ಯಪೂರಕ ಅಧ್ಯಯನ 5 ನಾನು ಪ್ರಾಸಬಿಟ್ಟ ಕತೆ ಪ್ರಶ್ನೋತ್ತರಗಳು. ಕೆಳಗಿನ ಕವಿಗಳ ಜನ್ಮಸ್ಥಳ, ಕಾಲ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಮಂಜೇಶ್ವರ ಗೋವಿಂದ ಪೈ. ಇವರ ಕಾಲ 1883 ರಿಂದ 1966. ಇವರು ಕನ್ನಡದ ಪ್ರಪ್ರಥಮ ರಾಷ್ಟ್ರಕವಿಗಳು. ಇವರು ಹುಟ್ಟಿದ್ದು ಆಗ ಮದ್ರಾಸು ಪ್ರಾಂತ್ಯಕ್ಕೆ ಸೇರಿದ್ದ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ. ಗಿಳಿಬಿಂಡು, ನಂದಾದೀಪ ಅವರ ಕಾವ್ಯ ಸಂಕಲನಗಳು. ವೈಶಾಖಿ ಮತ್ತು ಕೋಲ್ಕತ್ತಾ ಅವರು ಬರೆದ ಖಂಡಕಾವ್ಯಗಳು. ಹೆಬ್ಬೆರಳು ಎಂಬುದು ಪದ್ಯಗಳನ್ನೊಳಗೊಂಡ ಏಕಾಂಕ ನಾಟಕ. ಅವರ ಗದ್ಯ ಕನ್ನಡದ ಮೊರೆ ಎಂಬ ಕೃತಿಯಲ್ಲಿ ಬಂದಿದೆ. ಮಂಜೇಶ್ವರ ಗೋವಿಂದ ಪೈರವರು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು? ಉತ್ತರ. ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳಕ್ಕೆ ಚಪ್ಪರ ಹಾಕಲಾಗಿತ್ತು. ಚಪ್ಪರದ ಒಂದು ಕಡೆಯಲ್ಲಿ ಲಡ್ಡುಗಳನ್ನು ಕಟ್ಟುತ್ತಿದ್ದರು, ಮತ್ತೊಂದು ಕಡೆ ಮಂಡಿಕೆಗಳನ್ನು ಮಡಚುತ್ತಿದ್ದರು ಹಾಗೂ ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಿದ್ದರು. ಜೋಳದ ಗದ್ದೆಯಲ್ಲಿ ಗಿಳಿಗಳ ಕೋಲಾಹಲದಂತೆ ಚಪ್ಪರದಲ್ಲೆಲ್ಲ ಜನರ ಗದ್ದಲವಿತ್ತು. ಪ್ರಶ್ನೆ 2. ಹಾಡು ಕಿವಿಗೆ ಬಿದ್ದಾಗ ಪೈಗಳು ಏನು ಮಾಡಿದರು? ಉತ್ತರ. ಹಾಡು ಕಿವಿಗೆ ಬಿದ್ದಾಗ ಪೈಗಳಿಗೆ ಚಪ್ಪರದ ಗವುಜು ಅಂದರೆ ಗದ್ದಲ ಕಿವಿಗೆ ಕೇಳಿಸಲಿಲ್ಲ. ಅವರು ನೆಟ್ಟಗೆ ಹೋಗಿ ತಮ್ಮ ಅಭ್ಯಾಸದ ಪುಸ್ತಕವನ್ನು ಹಿಡಿದು ಸಂಜೆಯೊಳಗಾಗಿ ಏಕಾಂಕ ನಾಟಕವೊಂದನ್ನು ಬರೆದು ಮುಗಿಸಿದರು. ಪ್ರಶ್ನೆ 3. ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರೇನು? ಉತ್ತರ. ಪೈಗಳು ಬರೆದ ಮೊದಲ ಯಕ್ಷಗಾನದ ಪ್ರಸಂಗದ ಹೆಸರು ಮಕರಾಕ್ಷಕನ ಕಾಳಗ. ಪ್ರಶ್ನೆ 4. ಬಾಸೆಲ್ ಮಿಶಿನ್ ರವರು ಪ್ರಕಟಿಸಿದ ಯಾವ ಕೃತಿಗಳನ್ನು ಲೇಖಕರು ಓದಿಕೊಂಡರು? ಉತ್ತರ. ಬಾಸೆಲ್ ಮಿಶಿನ್ ರವರು ಶಬ್ದಮಣಿ ದರ್ಪಣ ಹಾಗೂ ಛಂದೋಬುದ್ಧಿ ಇಂದ ಸಂಗ್ರಹಿಸಿ ಪ್ರಕಟಿಸಿದ ಹಳಗನ್ನಡ ವ್ಯಾಕರಣ ಸೂತ್ರಗಳು ಎಂಬ ಕೃತಿಯನ್ನು ಲೇಖಕರು ಓದಿಕೊಂಡರು. ಪ್ರಶ್ನೆ 5. ಬಿಲ್ಲ ಹಬ್ಬವನ್ನು ರಚಿಸಿದ ಕವಿ ಯಾರು? ಉತ್ತರ. ಬಿಲ್ಲ ಹಬ್ಬವನ್ನು ರಚಿಸಿದವರು ತುಳುನಾಡಿನ ಸರ್ವಶ್ರೇಷ್ಠ ಯಕ್ಷಗಾನ ಕವಿಯಾದ ಮುಲ್ಕಿಯ ವಾಸುದೇವ ಪ್ರಭುರವರು. ಪ್ರಶ್ನೆ 6. ಮುದ್ದಣ್ಣ ಕವಿ ಲೇಖಕರಿಗೆ ಏನೆಂದು ಸಲಹೆ ಕೊಟ್ಟರು? ಉತ್ತರ. ಎಂ. ಗೋವಿಂದ ಪೈಗಳು ಶೇಕ್ಸ್ಪಿಯರ್ನ ಟ್ವೆಲ್ತ್ ನೈಟ್ ನಾಟಕದ ಕೆಲವು ಭಾಗಗಳನ್ನು ಕನ್ನಡಕ್ಕೆ ಅನುವಾದಿಸಿ ಕಳುಹಿಸಿದಾಗ ಮುದ್ದಣ್ಣ ಕವಿಯವರು ಅದನ್ನು ನೋಡಿ ಬರೆಯುವುದನ್ನು ಮುಂದುವರಿಸು ಎಂದು ಸಲಹೆ ಕೊಟ್ಟರು. ಪ್ರಶ್ನೆ 7. ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಯಾವ ಕೃತಿಗಳನ್ನು ಬರೆದರು? ಉತ್ತರ. ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ರವೀಂದ್ರನಾಥ್ ಠಾಗೂರರ ಭಾರತ ಲಕ್ಷ್ಮಿ ಹಾಗೂ ವಿದಾಯ ಕವಿತೆಗಳನ್ನು ಮತ್ತು ಮಹಮ್ಮದ್ ಇಕ್ಬಾಲರ ಹಿಂದೂಸ್ತಾನ ಹಮಾರ ಗೀತೆಯನ್ನು ಕನ್ನಡಿಸಿದರು.